ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್. ಅವರೆಕಾಳು ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಈ ರೆಸಿಪಿನ ಮಾಡಿ ಮನೇಲಿ ತಿನ್ನಲೇಬೇಕು. ಮಕ್ಕಳಿದ್ರಂತೂ ಸ್ನ್ಯಾಕ್ಸಿಗೆ ಏನಾದ್ರು ಕೇಳ್ತಾನೆ ಇರ್ತಾರೆ. ಒಂದ್ಸಲ ಅವರೆಕಾಳು ಮಿಕ್ಸರ್ನ ಮಾಡಿಕೊಡಿ, ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಹೆಲ್ತಿನೂ ಕೂಡ. ತುಂಬ ದಿನ ಸ್ಟೋರ್ ಮಾಡ್ಬೋದು ಈ ರೆಸಿಪಿನ. ಯಾವ ರೀತಿ ಮಾಡೋದು ಅವರೆಕಾಳು ಮಿಕ್ಸರ್ನ, ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಇಸ್ಕಿದ ಬೇಳೆ ಅವರೆಕಾಳನ್ನ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಮತ್ತು ಕಡಲೆಬೀಜ 1 ಕಪ್ಪು, ಹುರ್ಗಡ್ಲೆ 1 ಕಪ್ಪು, ಮತ್ತು ಗಟ್ಟಿ ಅವಲಕ್ಕಿ 1 ಕಪ್ಪು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಬಟ್ಲು, ಅದರಲ್ಲಿ ಮೆಜರ್ಮೆಂಟಲ್ಲಿ ಅದರಲ್ಲಿ ಎಲ್ಲ ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ, ಕೊಬ್ಬರಿ, ಮತ್ತು ಉಪ್ಪು, ಖಾರ, ಅರಿಶಿನ ಪುಡಿ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ಐಟಮ್ ಇದ್ದರೆ ಸಾಕು, ಅವರೆಕಾಳು ಮಿಕ್ಸರ್ ರೆಡಿನೇ ಆಗೋಗುತ್ತೆ. ಈಗ ಮಾಡೋಕ್ಕೆ ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಇವಾಗ ಎಣ್ಣೆ ಕಾಯ್ದೈತೆ. ಇವಾಗ ಅವರೆಕಾಳನ್ನ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ನೋಡಿ ಹಾಕಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಬೇಕು, ಜಾಸ್ತಿನೂ ಕಾಯಬಾರ್ದು, ಉಪ್ಪು ಬಂದುಬಿಡುತ್ತೆ ಈ ಥರ. ಒಂದು 5 ನಿಮಿಷ ಈ ಥರ ಎಣ್ಣೆಯಲ್ಲಿ ಅವರೆಕಾಳನ್ನ ಫ್ರೈ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ನ ಹಿಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ರಿಸ್ಪಿ ಆಗಬೇಕಲ್ವ ಇದು, ಒಂದು 5 ನಿಮಿಷನಾದ್ರು ಬೇಕು. ನೋಡಿ, ಅದು ಬಣ್ಣನೇ ಚೇಂಜ್ ಆಗಿಬಿಡುತ್ತೆ. ಆ ಕಲರಿಗೆ ಬಂದಮೇಲೆ ಬೆಂದೈತೆ ಅಂತ, ಇಲ್ಲ ಮೇಲೆ ತೇಲ್ತಾ ಇರ್ತವೆ, ಆ ರೀತಿಯೂ ತಿಳ್ಕೊಬೋದು. ನೋಡಿ, ಚೆನ್ನಾಗಿ ತಿರುಗಿಸ್ತಾ ಇದ್ದೀವಿ ನಾವು. ಸ್ವಲ್ಪ ಬೇಳೆ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ, ಇನ್ನು ಮಿಕ್ಕಿದ್ದವು ಎಲ್ಲ ಫ್ರೈ ಆಗೋಕ್ಕೆ ಅಷ್ಟೇನು ಟೈಮ್ ತೊಗೊಳಲ್ಲ. ನೋಡ್ತಿರ್ಬೋದು, ಬೇಳೆ ಎಲ್ಲ ಮೇಲೆ ಬಂದೈತೆ, ಇವಾಗ ಬೆಂದೈತೆ ಅಂತ ಅರ್ಥ. ಇವಾಗ ಅವರೆಕಾಳನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಸೋರಿಸ್ಕೊಂಡು ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳಿ. ಕೆಳಗಡೆ ಬೇಕಾದ್ರೆ ಒಂದು ಟಿಶ್ಯೂ ಇಟ್ಕೋಬೋದು, ಇಲ್ಲ ಜಾಲರಿ ಪಾತ್ರೆ ಐತೆ ಅದಕ್ಕಾದ್ರೂ ಹಾಕೋಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದೈತೆ ಅಂತ, ಸೌಂಡು ಅದೇ ಥರ ಬರುತ್ತೆ. ಈಗ ಇದಕ್ಕೆ ಉಪ್ಪು ಖಾರನ ಮಿಕ್ಸ್ ಮಾಡ್ತೀನಿ. ಬಿಸಿಲೇ ಮಿಕ್ಸ್ ಮಾಡಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಮಾಡ್ತಾರೆ. ಈಗ ಒಂದು ಸ್ವಲ್ಪ ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ನಾವು ಹಾಕ್ಕೊತೀವಿ, ಆಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಉಪ್ಪು ಖಾರ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಗೂ ಉಪ್ಪು ಖಾರ ಹರಡುತ್ತೆ. ಮತ್ತು ಸೌಟಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ. ಅವರೆಕಾಳನ್ನ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಅದೇ ಎಣ್ಣೆಗೆ ಈಗ ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಫ್ರೈ ಆಗಿಬಿಡುತ್ತೆ. ಈಗ ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗುತ್ತೆ. ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ಅವರೆಕಾಳು ಹಾಕಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಕಡಲೆನೂ ಫ್ರೈ ಮಾಡ್ಕೋಬೇಕು. ಒಂದು ಬಟ್ಲು ಕಡಲೆ ತೊಗೊಂಡಿದ್ದೀನಿ ನಾನು, ಅಂದರೆ ಒಂದು 100 ಗ್ರಾಮಿಂದ 150 ಗ್ರಾಮ್ ಇರ್ಬೋದು. ನಾನೆಲ್ಲ ಒಂದು ಬಟ್ಲು ಅಳತೆಯಲ್ಲಿ ಎಲ್ಲ 3 ಒಂದೇ ಸಮ ತೊಗೊಂಡಿದ್ದೀನಿ. ನೀವು ಯಾವ್ದು ಮೆಜರ್ಮೆಂಟಿಗೆ ತೊಗೊಳ್ತೀರೋ ಅದ್ರ ಒಂದೇ ಸಮ 3 ತೊಗೊಳ್ಳಿ. ಅವರೆಕಾಳು ಮಾತ್ರ ಜಾಸ್ತಿ ತೊಗೊಳ್ಳಿ. ಇವಾಗ ಕಡಲೆ ಫ್ರೈ ಆಗೈತೆ ನೋಡಿ. ಇದಾಗಲೇ ಮೊದಲೇ ಫ್ರೈ ಆಗಿರುತ್ತಲ್ವ, ಜಾಸ್ತಿನ ಫ್ರೈ ಆಗೋದು ಬೇಡ, ಕ್ರಿಸ್ಪಿ ಆದರೆ ಸಾಕು. ಈಗ ಅದೇ ಪಾತ್ರೆಗೆ ಹಾಕ್ಕೊತಿದ್ದೀನಿ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ. ಈಗ ಅದೆಲ್ಲ ಹಾಕಿದ್ದಾದ್ಮೇಲೆ ಇವಾಗ ಅವಲಕ್ಕಿನ ಫ್ರೈ ಮಾಡ್ಕೊತೀನಿ. ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿನೇ ತೊಗೋಬೇಕು, ಪೇಪರ್ ಅವಲಕ್ಕಿ ಎಲ್ಲ ತೊಗೋಬೇಡಿ, ಚೆನ್ನಾಗಿ ಬರಲ್ಲ. ಇದು ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಯಾಕಂದರೆ ಸೀದೋದ್ರೆ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಈಗ ಅದೇ ಪಾತ್ರೆಗೆ ಎಲ್ಲ ಸರ್ವ್ ಮಾಡ್ತಿದ್ದೀನಿ ನೋಡಿ. ಇವಾಗ ಎಣ್ಣೆಗೆ ಕೊಬ್ಬರಿ ಒಂದು ಹಿಡಿ ತೊಗೊಂಡಿದ್ದೀನಿ. ಕೊಬ್ಬರಿನ ನೀವು ಬೇಕಾದ್ರೆ ಜಾಸ್ತಿ ತೊಗೋಬೋದು, ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದು 5 ನಿಮಿಷ ಫ್ರೈ ಆದರೆ ಈ ಥರ ಕಲರ್ ಬಂದಿದ್ದರೆ ಸಾಕು, ಫ್ರೈ ಆಗೈತೆ ಅಂತ. ಈಗ ಎಣ್ಣೆಯಿಂದ ತೆಗಿತಿದ್ದೀನಿ ನೋಡಿ, ಈ ಕಲರ್ ಕಾಣಿಸುತ್ತೆ. ಈಗ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕರಿಬೇವು ಒಂದು ಹಿಡಿ, ಮತ್ತು ಒಂದು ಹಿಡಿ ಬೆಳ್ಳುಳ್ಳಿ, ಮತ್ತು ಮೆಣ್ಸಿನ್ಕಾಯಿ ಯಾವಾಗಲೇ ತೋರಿಸಿರಲಿಲ್ಲ, ಒಗ್ಗರಣೆಗೆ ಇವಾಗ ತೊಗೊತಿದ್ದೀನಿ. ನಾನೆಲ್ಲ ಒಂದೊಂದು ಹಿಡಿ ತೊಗೊಂಡಿದ್ದೀನಿ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಬೇಗನೆ ಫ್ರೈ ಆಗಿಬಿಡುತ್ತೆ ಇದು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅಷ್ಟೇ. ಇವೆಲ್ಲ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ಆ್ಯಡ್ ಮಾಡ್ತಿದ್ದೀನಿ ನಾನು. ಈಗ ಆ್ಯಡ್ ಮಾಡಿದ್ದಾದಮೇಲೆ ಇವನ್ನೆಲ್ಲ ಉಪ್ಪು ಖಾರ ಹಾಕ್ತಿದ್ದೀನಿ. ಇವಾಗ ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಗೂ ಉಪ್ಪು ಖಾರ ಆಗುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ. ಈಗ ಸೌಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತೈತಲ್ವ, ಹಾಗೆ ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಮನೇಲಿ ಚಿಕ್ಕ ಮಕ್ಳು ಇದ್ರಂತೂ ಈ ರೆಸಿಪಿನ ಮರಿದಾನೆ ಮಾಡಿಕೊಡಿ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ. ಸಖತ್ತಾಗಿತ್ತು ಮಾತ್ರ. ನಾವಂತೂ ಅಲ್ಲೇ ಒಂದು 2 ಬಟ್ಲು ತಿಂದು ಖಾಲಿ ಮಾಡಿಬಿಟ್ವಿ. ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ, ಈ ರೆಸಿಪಿನೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.